ಬಾಯ್ ಫ್ರೆಂಡ್ ಆರ್ ಬೆಸ್ಟ್ ಫ್ರೆಂಡ್? ಯಾರು ಬೆಸ್ಟ್? ಬೆಸ್ಟ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿ ಬಂದ್ರೆ ಓಕೆ. ಇದು ಆಕ್ಚುಲಿ ಚೆನ್ನಾಗಿರೋ ಇಲ್ಲ, ಎರಡರಲ್ಲಿ ಒಂದು ಆಪ್ಷನ್. ನೋ, ಅದೇ ಒಂದೇ ಆಪ್ಷನ್. ಬಾಯ್ ಫ್ರೆಂಡ್ ಕಾನ್ಬಿಟ್ಟು ಬಾಯ್ ಫ್ರೆಂಡ್, ಸಾರಿ ಬೆಸ್ಟ್ ಫ್ರೆಂಡ್ ಕಾನ್ಬಿಟ್ಟು ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್ ಕನ್ವರ್ಟ್ ಆಗ್ಲೇಬೇಕು ಅಂತಾನೆ. ಹಂಗಿದ್ರೆ ಬೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ. ಸರಿ, ನಿಮ್ಗೆ? ಬಾಯ್ ಫ್ರೆಂಡ್. ನಾನಿನ್ನು ಸಿಂಗಲ್ಲೇ ಇದ್ದೀನಿ, ನಮ್ಗೆಲ್ಲ ಯಾರು ಬೀಳ್ತಾರ ಮಗ. ಬಾಯ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ಯಾರು ಇಲ್ವಾ? ಇದಾರೆ, ಬಟ್ ಕೆಲವೊಂದ್ ಟೈಮ್ ಬೆಸ್ಟ್ ಫ್ರೆಂಡ್ ಅಂದ್ರೆ ಲೈಫ್ ಲಾಂಗ್ ಇರ್ತಾರ ಅವರು. ಬಟ್ ನಮ್ ಲೈಫ್ ನ ಶೇರ್ ಮಾಡ್ಕೊಳ್ಳೋದಂದ್ರೆ ಬಾಯ್ ಫ್ರೆಂಡ್ ಜೊತೆಗೆ. ಏನಿಗೆ ಅಂದ್ರೆ ಫಸ್ಟ್ ಅವ್ರ ಹತ್ರ ಪ್ರಾಂಪ್ಟ್ ಆಗಿರ್ಬೇಕು, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಹಂಗಂತೇಳಿ ಬೆಸ್ಟ್ ಫ್ರೆಂಡ್ ಕೊಡತಾರಲ್ಲ, ಫಸ್ಟ್ ನಾವು ಹುಡುಗರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಅದ್ರ ಮೇಲೆ ಅವರು ನಮ್ ಬಾಯ್ ಫ್ರೆಂಡ್ ನಮ್ ಬೆಸ್ಟ್ ಫ್ರೆಂಡ್ ನ ಯಾವ ತರ ಟ್ರೀಟ್ ಮಾಡ್ತಂತ ಅದ್ರಲ್ಲೇ ಗೊತ್ತಾಗುತ್ತೆ. ಮಾತೇ ಇಲ್ಲ. ಸೊ ಹಂಗಾಗಿ ನಾವು ಹುಡುಗನ ಹತ್ರ ಬಾಯ್ ಫ್ರೆಂಡ್ಗೆ ಜಾಸ್ತಿ, ಒಬ್ಬ ಬೆಸ್ಟ್ ಫ್ರೆಂಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು, ಈ ತರ ಎಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ಯಾವ್ದಾದ್ರು ಹುಡುಗನ್ಗೆ ಪೊಸೆಸಿವ್ನೆಸ್ ಬಂದೇ ಬರುತ್ತೆ. ಯಾಕಂದ್ರೆ ಫಸ್ಟ್ ಅವನು ಒಂದ್ ಹುಡುಗ, ಅವನು ನಮ್ನ ತುಂಬಾ ಯಾವ ಹುಡುಗ ಜಾಸ್ತಿ ಪೊಸೆಸಿವ್ ಪಡಲ್ಲ, ನನ್ನ ಪ್ರಕಾರ ಅವನು ಟ್ರೂ ಲವ್ ಮಾಡಲ್ಲ ಅಂತ ಅನ್ಕೊಂತೀನಿ. ಆಕ್ಚುಲಿ ಅವನು ಒಂದ್ ಹುಡುಗನ ಮೇಲೆ ಈ ತರ ಡೌಟ್ ಪಡ್ತೀನಿ ಅಂದ್ರೆ ಎಷ್ಟೋ ಜನ ಹುಡುಗಿರು ತುಂಬಾನೇ ಅವ್ನ್ ನನ್ ಮೇಲೆ ಡೌಟ್ ಪಡ್ತಾನೆ ಈ ತರ ಅನ್ಕೊಳ್ತಾರೆ. ಬಿಡು ನನ್ನ ಹುಚ್ಚ, ನೀ ನಿಜವಾಗ್ಲೂ ಹುಚ್ಚನೆ. ನೀನ್ ಲವ್ ಮಾಡಿದ್ರೆ ಹಿಂಗ್ ಮಾಡ್ತಿದ್ಯಾ? ನಂಗ್ ನೋವು ಆಗುತ್ತೆ, ನಡ್ಕೋತಿದ್ಯಾ? ನಿಜವಾಗ್ಲೂ ನೀ ಹೇಳೋತರ ಮನ್ಸಿಂದ ಪ್ರೀತಿಸ್ತೀನಿ ಅಂತಂದ್ರೆ ನನ್ ಮನ್ಸಿಗೆ ನೋವು ಆಗ್ತಲೇ ಇರೋ ನೀ ನಡ್ಕೋಬೇಕು. ರಿಯಲ್ ಫ್ಯಾಕ್ಟ್ ಏನಂದ್ರೆ ಅವ್ರ ಹುಡ್ಗಿನ ಯಾರು ಟಚ್ ಮಾಡಬಾರ್ದು, ನೋಡ್ಬಾರ್ದು ಅನ್ನೋದಿರುತ್ತೆ ಇಂಟೆನ್ಷನ್. ಬಟ್ ಕೆಲವೊಂದು ಬೆಸ್ಟ್ ಫ್ರೆಂಡ್ ಅನ್ನೋ ಒಂದು ಆ ಹೆಸರಲ್ಲೇ ಕೆಲವರು ತುಂಬಾ ಪ್ರಾರ್ಥನೆ ಮಾಡ್ತಿರ್ತಾರೆ. ಆ ಹುಡುಗರ ಜನರೇಷನ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಹುಡುಗರ ಮೈಂಡ್ ಸೆಟ್ ಏನಿರುತ್ತೆ ಅಂತ ಹುಡುಗರಿಗೆ ಗೊತ್ತಿರುತ್ತೆ. ಹಂಗಾಗಿ ಅವ್ರು ನಮ್ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಹುಡುಗರಿಂದ ಬೆಸ್ಟ್ ಫ್ರೆಂಡ್ ಆಚೆ ದೂರ ಇರಿ ಅಂತ ಹೇಳ್ತಾರೆ. ಹಂಗಂತಂದೇಳಿ ಬೆಸ್ಟ್ ಫ್ರೆಂಡ್ ಬಿಟ್ಕೊಡ್ಬಾರ್ದು, ಬಟ್ ಅವ್ರಿಗೊಂದು ಲಿಮಿಟ್ ಅನ್ನೋದಿರುತ್ತೆ, ಒಂದು ರೇಂಜ್ ಅನ್ನ ಇರುತ್ತೆ. ಯಾವ ಪ್ಲೇಸ್ ಅಲ್ಲಿ ಇಡ್ಬೇಕು ಅಲ್ಲಿ ಮಾತ್ರ ಇಡ್ಬೇಕು. ಸರಿ, ನಿಮ್ ಬಾಯ್ ಫ್ರೆಂಡ್ ಬಂದು ನಿಮ್ ಬೆಸ್ಟ್ ಫ್ರೆಂಡ್ ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ಬಿಡಿ ಅಂದ್ರೆ? ನನ್ಗೆ ಬಾಯ್ ಫ್ರೆಂಡ್ ಆಗಿ ಬಾಯ್ ಫ್ರೆಂಡ್ ಅವ್ನ್ ಆ ವಿಷಯ ಬಂದ್ರೆ ಬಾಯ್ ಫ್ರೆಂಡ್ ಅಲ್ಲಿ ಅವ್ನ್ ಇಂಪಾರ್ಟೆಂಟ್, ಬೆಸ್ಟ್ ಫ್ರೆಂಡ್ ಅಲ್ಲಿ ಇವ್ನ್ ಇಲ್ಲ, ಬ್ಲಾಕ್ ಮಾಡೋ ನನ್ಗೆ ಇಷ್ಟನೇ ಇಲ್ಲ ಅವನು ಅಂತ ಅವ್ನಿಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಆಗ್ಲಿಲ್ಲಪ್ಪ. ಸರಿ, ಇನ್ನೇನ್ ಮಾಡಕ್ಕಾಗುತ್ತೆ, ಬ್ಲಾಕ್ ಮಾಡಿ. ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಲೈಫ್ ಲಾಂಗ್ ಮಾತಾಡ್ಸ್ಬಾರ್ದು. ಲೈಫ್ ಲಾಂಗ್ ಮಾತಾಡ್ಸಲ್ಲ, ಏನಕ್ಕೆ ನಾನು ಮುಂದೆ ಲೈಫ್ ನ ಅವ್ರ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ನನ್ ಲೈಫ್ ನ ಅವ್ರ ಜೊತೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸೊ ಇಬ್ರು ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಅಲ್ಲಿ ಯಾರಾದ್ರೂ ಒಬ್ರು ಸೋತ್ರೆ ಮಾತ್ರ ಲೈಫ್ ಅಲ್ಲಿ ಚೆನ್ನಾಗಿರಕ್ಕೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ಸ್ ಇದಾರೆ. ಐ ಡೋಂಟ್ ಟ್ರಸ್ಟ್ ಎನಿಬಡಿ. ಓನ್ಲಿ ಬಾಯ್ ಫ್ರೆಂಡ್. ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ, ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಹಳ್ಳಿ ಹುಡುಗ ಇಷ್ಟನಾ ಸಿಟಿ ಹುಡುಗ ಇಷ್ಟನಾ? ಅಲ್ಲಿ ಹುಡುಗ. ರೀಸನ್ ಈಗ ಏನಂದ್ರೆ ಅಲ್ಲಿ ಕ್ಯಾರಿಂಗ್ ಲವ್ ಜಾಸ್ತಿ ಇರುತ್ತಂತ ನಾನ್ ನಂಬ್ತೀನಿ. ಹೌದಾ? ಸಿಟಿದಲ್ಲಿ ಏನಂದ್ರೆ ಅಷ್ಟೊಂದು ನಂಬಿಕೆ ಬರಲ್ಲ ಬಾಯ್ಸ್ ಮೇಲೆ. ಸೊ ವಿಲೇಜ್ ಸೈಡ್ ಬಾಯ್ಸ್ ಗಳು ತುಂಬಾ ಕೇರ್ ಮಾಡ್ತಾರೆ. ಸೊ ಟ್ರಸ್ಟ್ ಇಲ್ಲ, ಅಲ್ಲಿನೂ ಚೀಟಿಂಗ್ ನಡೀತೆ ಇಲ್ಲ ಅಂತಿಲ್ಲ, ಬಟ್ ನನ್ನ ಪ್ರಕಾರ ವಿಲೇಜ್ ನ ತುಂಬಾ ನಂಬ್ತೀನಿ, ಬಾಯ್ಸ್ ಗಳು ಓಕೆ. ನೀವು ಮೇಡಮ್? ಹಳ್ಳಿ ಹುಡುಗನೇ, ಬಟ್ ಹುಡುಗ ಚೆನ್ನಾಗಿರ್ಬೇಕು. ಮಗಳೇ, ಇವರೇ ಅಳಿಯಂದ್ರು. ನಮಸ್ಕಾರ. ಚೆನ್ನಾಗಿರೋದಂದ್ರೆ ನೋಡೋ ಇದು ಅಲ್ಲ, ಬಟ್ ಅವ್ನ ಆಟಿಟ್ಯೂಡ್, ಅವ್ನ ಕ್ಯಾರೆಕ್ಟರ್, ಅವ್ನ ಬಿಹೇವಿಯರ್, ಅವ್ನು ಹುಡುಗಿರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ, ಅವ್ರ ಫ್ಯಾಮಿಲಿಗೂ. ಮತ್ತೆ ಏನೇ ಒಂದು ಕೆಟ್ಟ ಇಂಟೆನ್ಷನ್ ಇಲ್ದೇನೆ ಏನೇ ಒಂದು ಸಿಚುವೇಶನ್ ಬಂದ್ರು ನೀಟಾಗಿ ಮನೇನ ನಿಭಾಯಿಸ್ಕೊಂಡು ಹೋಗೋ ತರ ಇರ್ಬೇಕು. ನೀವು? ವಿಲೇಶ್ವರ್. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ, ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗ್ ಆರುಂಟೋಯ್ತದೆ ಕಡೆ. ಚೆನ್ನಾಗಿ ಕೇರ್ ಕೊಡ್ತಾರೆ, ರೆಸ್ಪೆಕ್ಟ್ ಇರುತ್ತೆ. ಗರ್ಲ್ಸ್ ವುಮನ್ಸ್ ಅಂದ್ರೆ ರೆಸ್ಪೆಕ್ಟ್ ಕೊಡ್ತಾರೆ. ಚಿಕ್ಕ ಚಿಕ್ಕ ವಿಷಯ ಅಂದ್ರೆ ಎಲ್ಲಾமே ಇಷ್ಟ ಆಗುತ್ತೆ. ಅದಕ್ಕೆ ವಿಲೇಜ್ ಓಕೆ. ಇದು ಜೀವನ ಅಲ್ಲ ಕಲ, ನನ್ನ ಯಾಕಲ ಬದುಕಿಸ್ತ
ಬಿಟ್ಬಿಡ್ಲ ಸತ್ತೋಗ್ತೀನಿ ಕಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.